ಮದುವೆ ಇಷ್ಟ ಇಲ್ಲ ಅಂತ ಮೊದಲೇ ಹೇಳಬೇಕಾಗಿತ್ತು, ಆದರೆ ಅದನ್ನು ಹೇಳಿಲ್ಲ. ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋದಾಗಲಾದರೂ ಹೇಳಬಹುದಾಗಿತ್ತು, ನಿನ್ನೆ ಬೆಳಗ್ಗೆನಾದರೂ ಹೇಳಬಹುದಾಗಿತ್ತು. ಅಯ್ಯೋ ಸಿಕ್ಕಾಪಟ್ಟೆ ಸಮಯ ಆಯಿತು ರೀ, ಹೇಳಿಲ್ಲ ಈಕೆ, ಸಿಕ್ಕಾಪಟ್ಟೆ ಸಮಯ ಆಯಿತು. ಆದರೂ ಕೂಡ ಈ ಯುವತಿ ಮದುವೆ ಇಷ್ಟ ಇಲ್ಲ ಅಂತ ಆಕೆಯ ತಂದೆ ತಾಯಿಗಳಿಗೂ ಹೇಳಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ನಿನ್ನೆ ಬೆಳಗ್ಗೆ ಆದರೂ ಹೇಳ್ಬೋದಾಗಿತ್ತಲ್ಲ. ತಾಳಿ ಕಟ್ಟೋಕೆ ಹೋದಾಗ ಬೇಡ ಅಂದಿದ್ದಾಳೆ. ಬೇಸರ ವ್ಯಕ್ತಪಡಿಸಿದ್ದಾರೆ ವರ್ಣ ಸಂಬಂಧಿ ವೀಣಾ ಅವರು. ಬೇರೆ ಹುಡುಗನ ಲವ್ ಮಾಡ್ತಿದ್ದೀನಿ ಅಂದಿದ್ದಾಳೆ. ಪ್ರೀತಿ ವಿಚಾರ ಹುಡುಗಿಯ ಪೋಷಕರಿಗೆ ಗೊತ್ತೇ ಇಲ್ವಂತೆ. ಹೇಳಿದ್ರೆ ತಾನೇ ಗೊತ್ತಿರೋದಕ್ಕೆ. ಎಲ್ಲರೂ ಮದುವೆಯ ಖುಷಿಯಲ್ಲಿದ್ರು, ಸಂಭ್ರಮದಲ್ಲಿದ್ರು. ಮದುವೆ ಕೆಲಸ ಅಂದ್ರೆ ಎಷ್ಟು ಕಷ್ಟ. ಎಕ್ಸಾಕ್ಟ್ಲಿ ಹೌದು. ಪಾಪ ತಿಂಗಳಾನ್ಗಟ್ಲೆ ಅಂದರೆ ಭಾಳ ಕನಸು ಕಟ್ಕೊಂಡಿರ್ತಾರೆ. ಹುಡುಗಿ ಚಿಕ್ಕವಳಿದ್ದಾಗಿಂದನೂ ಕೂಡ ತಂದೆ ತಾಯಿ ಮಗಳ ಮದುವೆ ಹಿಂಗೆ ಮಾಡಬೇಕು, ಇಷ್ಟೇ ಅದ್ದೂರಿಯಾಗಿ ಮಾಡಬೇಕು, ಭಾಳ ಕನಸನ್ನು ಕಟ್ಕೊಂಡಿರ್ತಾರೆ. ಅದಾದ ನಂತರ ಇನ್ನೇನು ಹುಡುಗ ಸಿಕ್ಕಿದ್ದಾನೆ, ಹುಡುಗ ಗೊತ್ತಾಯಿತು ಅಂತ ಅಂದಾಗ ಬಹಳಷ್ಟು ಕೆಲಸಗಳಿರ್ತವೆ. ಮದುವೆ ಕೆಲಸ ಅಂದರೆ ಏನು ಸುಮ್ಮನೆನಾ? ತಿಂಗಳಾನ್ಗಟ್ಲೆ ಓಡಾಡಬೇಕಾಗುತ್ತೆ, ಈ ಚೌಟ್ರಿ ಬುಕ್ ಮಾಡಬೇಕಾಗುತ್ತೆ. ಅದಾದ ನಂತರ ಮದುವೆ ಹೆಂಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸಿಕ್ಕಾಪಟ್ಟೆ ಖರ್ಚಾಗುತ್ತೆ, ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ. ಸುಮ್ಮನೆ ಅಲ್ಲ ಮದುವೆ ನೋಡಿ, ಎಂಥ ಒಳ್ಳೆ ಕಲ್ಯಾಣ ಮಂಟಪದಲ್ಲಿ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಬಾಡಿಗೆ ಕೂಡ ಇರುತ್ತೆ. ಇದೆಲ್ಲದರ ನಡುವೆನೇ ಬೇರೆ ಬೇರೆ ಸಮಯನೂ ಕೂಡ ಆಕೆಗೆ ಇತ್ತು. ಒಂದು ಕಡೆ ಹೇಳಬೇಕು ಅಂತಂದರೆ ವರನನ್ನು ಮೊದಲಿಗೆ ನೋಡಿದಾಗಲೇ ಆಕೆ ಇಲ್ಲ ನನಗೆ ಹುಡುಗ ಇಷ್ಟ ಇಲ್ಲ, ನಾನು ಬೇರೆ ಹುಡುಗನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಮೊದಲೇ ತಂದೆ ತಾಯಿಗೆ ಹೇಳಬಹುದಾಗಿತ್ತು. ಓಕೆ, ಆ ಸಂದರ್ಭದಲ್ಲಿ ಭಯಪಟ್ಟೇನೋ ಹೇಳಿಲ್ಲ ಅನ್ಕೊಳ್ಳೋಣ. ಅದಾದ ನಂತರ ಪ್ರೀ ವೆಡ್ಡಿಂಗ್ ಶೂಟ್ ಹೋಗಿರ್ತಾರೆ. ಅದು ಕೂಡ ಆ ಹುಡುಗ ಮತ್ತು ಹುಡುಗಿ ಇಬ್ಬರೇ ಹೋಗಿರ್ತಾರೆ. ಆ ಸಂದರ್ಭದಲ್ಲಾದರೂ ಹಿಂಗೆ ನನಗೆ ಮದುವೆ ಇಷ್ಟ ಇಲ್ಲ, ನಾನು ಒಬ್ಬನ ಇಷ್ಟಪಡ್ತಾ ಇದ್ದೀನಿ, ದಯವಿಟ್ಟು ನೀವೇ ನಮ್ಮ ಮನೇಲಿ ಹೇಳಿ ಅಂದಿದ್ರು ಕೂಡ ಏನೋ ಒಂದು ಆಗ್ತಾ ಇರ್ತಿತ್ತಲ್ವ. ಅಲ್ಲೂ ಕೂಡ ಆ ಹುಡುಗಿ ಬಾಯೇ ಬಿಟ್ಟಿಲ್ಲ. ಯಾಕೆ ಆ ಹುಡುಗಿ ಈ ರೀತಿಯಾದಂಥ ತಪ್ಪು ಮಾಡಿದಾಳೋ ಅಂತ ಆಕೆನೇ ಹೇಳಬೇಕು. ಇದೆಲ್ಲದರ ನಡುವೆ ಇನ್ನೂ ಸಮಯ ಇತ್ತು. ಇವತ್ತು ಬಿಡಿ, ತಾಳಿ ಕಟ್ಟೋ ಮುಂಚೆ ಹೇಳಿದಾಳೆ, ಅದೆಲ್ಲ ಓಕೆ. ಆದರೆ ನಿನ್ನೆ ಬೆಳಗ್ಗೆನೇ ಹೇಳಿಬಿಟ್ಟಿದ್ರೆ ಇದೆಲ್ಲ ತೊಂದರೆನೇ ಆಗ್ತಾ ಇರಲಿಲ್ಲ. ಇವತ್ತು ನೋಡಿದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಮದುವೆಗೆ. ಅವರೆಲ್ಲರ ಮುಂದೆನೇ ವರ ಇನ್ನೇನು ತಾಳೆ ಕಟ್ಟೋದಕ್ಕೆ ಹೋಗಿರ್ತಾರೆ, ಪಾಪ ಕೈಯಲ್ಲಿ ತಾಳಿ ಇರುತ್ತೆ, ಕಟ್ಟೋದಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿನೇ ತಲೆ ಅಲ್ಲಾಡಿಸ್ಬಿಡ್ತಾಳೆ, ನನಗೆ ಮದುವೆ ಬೇಡ ಅಂತ ಹೇಳಿ. ನೋಡಿ, ಕಾರಲ್ಲಿ ಕೂರಿಸ್ಕೊಳ್ತಾನಲ್ಲ ಅದೇ ಯುವಕ, ಆ ಯುವತಿ ಪ್ರೀತಿ ಮಾಡಿದಂಥ ಹುಡುಗ. ಅದು ಕಲ್ಯಾಣ ಮಂಟಪಕ್ಕೆ ಬಂದು ಆ ಯುವಕ ಆಕೆಯನ್ನು ಕರ್ಕೊಂಡು ಹೋಗ್ತಾ ಇರೋದು. ಅಂದರೆ ಮದುವೆಗೆ ಹಸೆಮಣೆ ಮೇಲೆ ಕೂತಿರ್ತಾರಂತೆ. ಆ ಸಂದರ್ಭದಲ್ಲಿ ಆಕೆಗೆ ಒಂದು ಕರೆ ಬರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಚಾನೆಲ್ನ ಅಸೋಸಿಯೇಟ್ ಎಡಿಟರ್ ರುದ್ರೇಶ್. ನಿಜಕ್ಕೂ ಕೂಡ ಭಾಳ ಬೇಸರ ಆಗುತ್ತೆ. ಯಾಕೆಂತ ಹೇಳಿದರೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಕೊಂಡು ಮದುವೆ ಸಂಭ್ರಮದಲ್ಲಿದ್ದಾಗ ಇನ್ನೇನು ತಾಳಿ ಕಟ್ಟಬೇಕು ಅಂದಾಗ ಆ ಯುವತಿ ಬೇಡ ಅಂತಾಳೆ. ಆಕೆಗೆ ಸಾಕಷ್ಟು ಸಮಯ ಆಯಿತು, ನಾನು ಹಿಂಗೊಂದು ಹುಡುಗನ ಇಷ್ಟಪಡ್ತಾ ಇದ್ದೀನಿ, ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ. ಯಾಕೆ ಈ ರೀತಿಯಾದಂಥ ತಪ್ಪಾಯಿತು ಅಂತ? ರಾಮ್, ಆಕ್ಚುಲಿ ಲೈಫಲ್ಲಿ ಒಂದು ಸಲ ಮದುವೆ ಮಾಡಿ ನೋಡು ಮಕ್ಕಳನ್ನ ಅನ್ನೋದೊಂದು ಚಾಲೆಂಜಿಂಗ್ ಅಂತ ತೋರಿಸ್ತಾರೆ. ಆಮೇಲೆ ಇನ್ನೊಂದು ಮನೆ ಕಟ್ಟಿ ನೋಡು ಅಂತ ಹೇಳ್ತಾರೆ. ಇವೆರಡು ಏನಂದ್ರೆ ಒಂದು ಅಚೀವ್ಮೆಂಟ್ ಒಬ್ಬ ಮನುಷ್ಯಗೆ. ಓಕೆ, ಅದೇ ರೀತಿ ಹೆಣ್ಮಕ್ಳು ಎತ್ತೋರು ಏನು ಆ ಕಷ್ಟ ಏನಿರ್ತಲ್ಲ ಅಂತರ್ಗೆ ಅವ್ರಿಗೆ ಮದುವೆ ಮಾಡೋದೇ ಒಂದು ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡ್ದಂಗೆ. ಸೊ ಅದೇ ತರ ಇವರು ಕೂಡ ಪಾಪ ಈ ಏನು ಬೂನಹಳ್ಳಿ ಆ ಯುವತಿ ಇರ್ತಾಳೆ, ಆ ಯುವತಿಯ ಪೋಷಕರು ಕೂಡ ಕಳೆದ ಒಂದು 3-4 ತಿಂಗಳಿಂದ ಇವ್ರಿಗೆ ಹುಡುಗನ್ ನೋಡೋದು ಎಲ್ಲ ಮಾಡ್ತಾನೆ ಇರ್ತಾರೆ. ಮತ್ತೆ ಹುಡುಗನು ಕೂಡ ನೋಡಿ ಫಿಕ್ಸ್ ಮಾಡಿರ್ತಾರೆ. ಆಗ್ಲೂ ಕೂಡ ಈ ಯುವತಿ ಒಪ್ಕೊಂಡಿರ್ತಾಳೆ. ಅದಾದ್ಮೇಲೆ ಈ ಫೋಟೋಶೂಟ್ ಅಂತ ಬಿಫೋರ್ ವೆಡ್ಡಿಂಗ್ ಫೋಟೋಶೂಟ್ ಅಂತ ಎಲ್ಲ ಮಾಡ್ತಾರೆ. ಅದಕ್ಕೂ ಕೂಡ ಖುಷಿಯಾಗೆ ಫೋಟೋಶೂಟ್ ಅಲ್ಲಿ ಪಾಲ್ಗೊಳ್ತಾರೆ. ರಾಮ್, ಇಲ್ಲಿ ನಮಗೆ ಒಂದು ಡೌಟ್ ಬರುತ್ತೆ ರಾಮ್. ಆಕ್ಚುಲಿ ನಾವು ಎಷ್ಟೇ ನಾವು ಚೆನ್ನಾಗಿ ನಾವು ಎಲ್ಲ ಅಂದ್ರೆ ಮಗಳು ಏನೇ ಕೇಳಿದ್ರು ಕೊಡಿಸ್ಕೊಂಡು ಏನೇ ಹೇಳಿದ್ರು ಎಲ್ಲ ಒಪ್ಕೊಂಡು ನಾವು ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಆ ಮಕ್ಕಳದ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಂತ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ಪೋಷಕರು ಎಲ್ಲೋ ಒಂದ್ ಕಡೆ ಫೇಲ್ ಆದಂಗೆ ರಾಮ್ ಆಕ್ಚುಲಿ. ಸೊ ಅದೇ ರೀತಿ ಈ ಕೇಸಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಪೋಷಕರು ಆಕೆ ಮನಸ್ಸಲ್ಲಿ ಯಾರಿದ್ದಾರೆ
ಅಥವಾ ಯಾರನ್ನಾದ್ರೂ ಇಷ್ಟಪಡ್ತಿದ್ದಾಳ, ವಯಸ್ಸಿಗೆ ಬಂದಿರೋ ಮಗಳು ಬೇರೆ ಕಡೆ ಎಲ್ಲಾದ್ರೂ ಯಾರಾದ್ರೂ ಮಾತಾಡ್ತಿದ್ದಾಳ, ಆ ತರದ್ದು ಏನಾದ್ರು ಅಟ್ಲೀಸ್ಟ್ ಅಬ್ಸರ್ವ್ ಮಾಡಿದ್ರೆ ಈ ತರ ಆಗ್ತಿರ್ಲಿಲ್ಲ ಅನ್ಸುತ್ತೆ ರಾಮ್ ಆಕ್ಚುಲಿ. ನಿಜ 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 ನೀವು ಹೇಳಿದಂಗೆ ಈ ಮುಂಚೆನೇ ಸಾಕಷ್ಟು ಸಮಯ ಇತ್ತು. ತಂದೆ ತಾಯಿಗಳದ್ದು ಕೂಡ ಇಲ್ಲಿ ಏನೋ ತಪ್ಪಿದೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ಮದುವೆಗೆ ಮುಂಚೆ ಮಗಳ ಮನಸ್ಸನ್ನು ಕೂಡ ಅರಿಯುವಂಥ ಕೆಲಸ ಮಾಡಬೇಕಾಗಿತ್ತು. ನಿನಗೆ ಇಷ್ಟ ಇದೆಯಾ ಇಲ್ವಾ ಅಂತ ಹೇಳಿ ಕೂತ್ಕೊಂಡು ಮಾತಾಡಿದರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಜೊತೆಗೆ ಆ ಯುವತಿಯದ್ದು ತಪ್ಪಿದೆ ರುದ್ರೇಶ್. ಯಾಕೆ ಅಂತ ಹೇಳಿದರೆ ಆಕೆಗೂ ಸಾಕಷ್ಟು ಸಮಯ ಇತ್ತು. ಮನೆಯವ್ರಿಗೆ ಹೇಳೋದಕ್ಕೆ ಭಯನಾ? ಆ ಯುವಕನಿಗಾದರೂ ಹೇಳ್ಬೋದಾಗಿತ್ತಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋದಂಥ ಸಂದರ್ಭದಲ್ಲಿ. ರಾಮು, ನಾರ್ಮಲಿ ಈ ಯಂಗ್ಸ್ಟರ್ಸ್ಗೆ ಒಂದು ಕಾಮನ್ ವರ್ಡ್ ಗೊತ್ತಿದೆ ರಾಮ್. ಈಗ ನಾವು ಹತ್ತಾರು ಫಿಲ್ಮ್ಗಳಲ್ಲಿ ನಾವು ನೋಡ್ತೀವಿ, ಈ ಪ್ರೀತಿಗೆ ಕಣ್ಣಿಲ್ಲ, ಈ ಪ್ರೀತಿ ಕುರುಡು ಅನ್ನೋ ತರ ಎಲ್ಲ. ಒಂದು ಹಂತಕ್ಕೆ ದಾಟಿದ ತಕ್ಷಣ, ಮಕ್ಕಳು ಒಂದು ಹಂತಕ್ಕೆ ದಾಟಿದ ತಕ್ಷಣ ಯಾವ ಪೇರೆಂಟ್ಸ್ ಲೆಕ್ಕಕ್ಕಿರಲ್ಲ ರಾಮ್ ಆಕ್ಚುಲಿ. ನೀವ್ ಎಷ್ಟೇ ಚೆನ್ನಾಗಿ ಸಾಕಿದ್ರು ಕೂಡ, ಎಷ್ಟೇ ನೀವು ಏನೇ ತಂದು ಕೊಟ್ರು ಕೂಡ, ಆ ಒಂದು ಮನಸ್ಸು ಮತ್ತೆ ಅವರ ಒಂದು ಆ ಏಜಿಗೆ ತಕ್ಕಂತೆ ಆ ಮನಸ್ಸು ಒಂದು ಕಡೆ ಬೇರೆ ಕಡೆನೆ ವಾಲ್ತಾ ಹೋಗುತ್ತೆ ರಾಮ್ ಆಕ್ಚುಲಿ. ಇಲ್ಲಿ ಒಂದು ನನಗನ್ಸೋ ಮಟ್ಟಿಗೆ ನಾವು ಈ ಸೈಕಾಲಜಿ ಲೆವೆಲ್ ಅಲ್ಲಿ ನಾವು ನೋಡಿದಾಗ ಎಲ್ಲೋ ಒಂದ್ ಕಡೆ ಪೋಷಕರು ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಬೇರೊಂದು ಮನಸ್ಸಿಗೆ ಹಾತೊರಿತಾ ಇರುತ್ತೆ ರಾಮ್ ಆಕ್ಚುಲಿ, ಎಸ್ಪೆಷಲಿ ಹೆಣ್ಮಕ್ಳ ಮನಸ್ಸು. ಸೊ ಅದು ಕೂಡ ಆಮೇಲೆ ಅದ್ರ ಜೊತೆಗೆ ಮೋಸ್ಟ್ ಪ್ರಾಬಬ್ಲಿ ಆ ತಂದೆ ತಾಯಿ ಹತ್ರ ಹೇಳ್ಕೊಳಕ್ಕೆ ಭಯ ಇದ್ರೂ ಇರಬಹುದು ಅನ್ನೋದೊಂದು ನಮಗೆ ಈ ಸದ್ಯಕ್ಕೆ ಗೊತ್ತಾಗ್ತಿರೋಂಥದ್ದು ರಾಮ್. ಈಗ ಸದ್ಯ ಏನಾಗಿದೆ, ಈಗ ಯುವತಿ ಕಡೆಯವ್ರನ್ನ ಮತ್ತೆ ವರನ ಕಡೆಯವರು ಏನಿದ್ದಾರೆ ಅವ್ರೆಲ್ಲರನ್ನು ಕೂಡ ಕೂರಿಸ್ಕೊಂಡು ಈಗ ಬಡಾವಣೆ ಸ್ಟೇಷನ್ ಅಲ್ಲಿ ಈಗ ಸಂಧಾನ ಮಾಡ್ತಾ ಇದ್ದಾರೆ. ಸೊ ಸಂಧಾನ ಏನಾಗುತ್ತೋ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದೆ ರಾಮ್. ಓಕೆ ರುದ್ರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.